ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, 8ನೇ ತಾರೀಕು ಭಾನುವಾರ ಹುಣಸೂರಿನಲ್ಲಿ ನಿಜವಾಗಿಯೂ ಸಂಭ್ರಮದ ದಿನ. ಹುಣಸೂರಿನ ನಗರಸಭಾ ಮೈದಾನದಲ್ಲಿ ರಾಜ್ಯ ಮಟ್ಟದ 30 ಜೊತೆ ಕಾಟಾ ಕುಸ್ತಿಗಳು ನಡೆದಂತಹ ಒಂದು ಸಂಭ್ರಮದ ದಿನ. ಸಂಜೆ 3 ಗಂಟೆಗೆ ನಗರಸಭಾ ಮೈದಾನದಲ್ಲಿ ಹುಣಸೂರು ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಮಂದಿ ಕುಸ್ತಿ ಪ್ರೇಮಿಗಳು ಅಲ್ಲಿ ಜಮಾಯಿಸಿದರು. ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ, ಪಾಂಡುಪುರ, ಮೈಸೂರು ಈ ರೀತಿಯ ಎಲ್ಲ ರಾಜ್ಯದ ವಿವಿಧೆಡೆಗಳಿಂದ ಕುಸ್ತಿಪಟುಗಳು ಇಲ್ಲಿ ಆಗಮಿಸಿ ಉತ್ಸಾಹದಿಂದ ಕುಸ್ತಿಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಕಾರ್ಯಕ್ರಮ ಬಹಳ ಸುವ್ಯವಸ್ಥಿತವಾದಂತಹ ಒಂದು ಸಂಭ್ರಮದೊಂದಿಗೆ ಇಲ್ಲಿ ಕುಸ್ತಿ ಪಂದ್ಯಗಳು ನಡೆದು ಜನಗಳು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಕುಸ್ತಿಪಟುಗಳನ್ನು ಪ್ರೋತ್ಸಾಹ ಮಾಡ್ತಾಯಿದ್ರು. ಹುಣಸೂರಿನ ದೇಶೀಯ ಕಲೆ ಕುಸ್ತಿಗೆ ಇನ್ನೂ ಸಹ ಜೀವಂತವಾಗಿದೆ ಅನ್ನೋದಕ್ಕೆ ಹುಣಸೂರಲ್ಲಿ ನಡೆದಂಥ ಕುಸ್ತಿ ಒಂದು ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಕುಸ್ತಿ ಪಂದ್ಯಾಟ ನೋಡೋದಕ್ಕೆ ನಮ್ಮ ಮಿತ್ರರ ಮಿತ್ರ ತಂಡ ಬಂದಿತ್ತು. ಹುಣಸೂರಿನ ಬಹಳಷ್ಟು ಗರಡಿಗಳಿಂದ ಅಲ್ಲಿ ಪೈಲ್ವಾನರುಗಳು ಬಂದು ಜಮಾಯಿಸಿದರು. ಬಹಳಷ್ಟು ಗಣ್ಯರು ವೇದಿಕೆಯ ಮೇಲೆ ಪೇಟವನ್ನು ಹಾಕ್ಕೊಂಡು ಕೂತಿದ್ದಂತಹ ಒಂದು ದೃಶ್ಯ ನಿಜವಾಗಲೂ ಮನೋಹರವಾಗಿತ್ತು. ಒಳ್ಳೆಯ ನಿರೂಪಣೆ, ಉತ್ತಮ ಕುಸ್ತಿಪಟುಗಳಿಂದ ಸಾಧನೆ, ಅವರ ಪಟ್ಟುಗಳು ನೋಡುಗರ ಚಪ್ಪಾಳೆಯನ್ನು ಗಿಟ್ಟಿಸ್ತಾಯಿದ್ರು. ಅದರ ಸುಂದರವಾದಂತಹ ಕೆಲವು ಕುಸ್ತಿಯ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಮಿತ್ರರ ಮಿತ್ರ ವಾಹಿನಿಗೋಸ್ಕರವಾಗಿ ಚಿತ್ರೀಕರಣವನ್ನು ಮಾಡಿದ್ದೇನೆ. ಬನ್ನಿ, ನಾವೀಗ ಹುಣಸೂರಿನಲ್ಲಿ 8ನೇ ತಾರೀಕು ಭಾನುವಾರ ನಡೆದಂತಹ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಹೋಗೋಣ. ಏನು ಕುಸ್ತಿಪಟುಗಳು ಅಲ್ಲಿ ತಮ್ಮ ಪಟ್ಟುಗಳನ್ನು ತೋರಿಸಿದ್ದಾರೆ, ಯಾವ ರೀತಿ ಸಂಭ್ರಮಿಸಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಖಾಡದ ಹತ್ರ ಸಿದ್ಧರಾಗಬೇಕಾಗಿ ಮನವಿ. ದಯಮಾಡಿ ವೇದಿಕೆ ಹತ್ರ ಅತಿಥಿಗಳು ಅಖಾಡದ ಮೇಲೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ದಯಮಾಡಿ ಯಾರು ನಿಲ್ಲಬಾರ್ದು ಸರ್. ಈಗ ಪೊಲೀಸ್ನವ್ರು ಕಳ್ಸೋದು ತನ್ನ ಬಹುಮಾನ ಆಗುತ್ತೆ. ದಯಮಾಡಿ ದಯಮಾಡಿ ಯಾರು ಕೂಡ ಇಲ್ಲಿ ಇದ್ ಮಾಡಬೇಡಿ. ಯಾಕೆಂದ್ರೆ ಕುಸ್ತಿ ಬಿಡಿಸುವ ಜಾಗದಲ್ಲಿ ನೋಟಿಸ್ ಅನ್ನ ಓದುವಂತ ಜಾಗದಲ್ಲಿ ಈ ತರದ್ ಒಂದು ಆಗುತ್ತೆ. ರೈತ ಸಂಘದ ಕೃಷ್ಣಕುಮಾರ್ ಅವರು ಮತ್ತು ವಸಂತ್ ಕುಮಾರ್ ಅವರು ದಯಮಾಡಿ ತಾವು ಅಖಾಡದ ಹತ್ರ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿ ಪೈಲ್ವಾನರು ಬಂದಿದೆ. ಹುಣಸೂರಿನಲ್ಲಿ ಮತ್ತಷ್ಟು ಅಖಾಡಗಳು ಸಿದ್ಧವಾಗುತ್ತೆ. ದಯಮಾಡಿ ಅನ್ವೇಷ್ ಮಾಡುವ ಮುಂದೆ ದಯಮಾಡಿ ಯಾರು ನಿಲ್ಬಾರ್ದು ಸರ್. ದಯಮಾಡಿ ಕೂರಿ ಸರ್, ದಯಮಾಡಿ ಕೂರಿ ಸರ್. ತೀರ್ಪುಗಾರರಾಗಿ ಲೋಕೇಶ್ ನಾಗರಾಜಣ್ಣ, ಹುಣಸೂರು ನಾಗರಾಜಣ್ಣವರು. ಹುಣಸೂರು ನಾಗರಾಜಣ್ಣ ಯಾರು? ಬಂದೆ. ಅಬ್ದುಲ್ ಶುಕರ್, ಹುಣಸೂರು ಅಬ್ದುಲ್ ಶುಕರ್. ಸರ್ ದಯಮಾಡಿ ಅನ್ವೆಸ್ಟ್ಮೆಂಟ್ ಮಾಡುವ ಮುಂದೆ ದಯಮಾಡಿ ಯಾರು ನಿಲ್ಲಬಾರ್ದು. ಗನ್ನಳ್ಳಿ ಕಂಟಿ, ಹುಣಸೂರು ಅಬ್ದು ಮುಜೀಬ್ ಮೊಹಮ್ಮದ್. ಓಕೆ ಮಾಡ್ಸಿ, ಈ ಕಡೆ ಬನ್ನಿ. ನಿನ್ನ ಹೆಸರು ಚಂದ ಮೇಲೆ ಪಾಪ. ಈ ಕುಸ್ತಿಗಳ ಮುಗಿದ ನಂತರ ಪೈಲ್ವಾನಗಳಿಗೆ ಆಶೀರ್ವದಿಸಲು
ಅಬ್ದುಲ್ ಶುಕ್കൂರ್ ಅವರು ಮತ್ತು ಅಕ್ಮಲ್ ಮಾಡ್ಸಪ್ಪ ಅಲ್ಲಲ್ಲಿ ಇರೋದು ಚಿರಂಜೀವಿ ವೀರಂಗರೆ ಹಲೋ, ಈ ಕುಸ್ತಿಯಲ್ಲಿ ಹಾಲ್ನಳ್ಳಿಯ ಪೈಲವಾನ್ ರತನ್ರವರು ಜಯಶೀಲರಾಗಿದ್ದಾರೆ. ದಯಮಾಡಿ ಈ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಲು ಗುಪ್ತಾ ಸ್ಟಾರ್ನ ಗೌರವ್ ಗುಪ್ತಾ ಅವರು ಮತ್ತು ಗೌಡಿ ಬೀದಿಯ ಅಶೋಕರ್ ಅವರು ದಯಮಾಡಿ ಪೈಲ್ವಾನರನ್ನ ಆಶೀರ್ವದಿಸಲು ಅಖಾಡದ ಮೇಲೆ ಆಶೀರ್ವಾದ. ಮುಂದಿನ ಕುಸ್ತಿ ದಯಮಾಡಿ ಸರ್, ಬೇಗ ಬನ್ನಿ. ಗನ್ನಳ್ಳಿ ಆನಂದ್ ಅವರು, ಅಶೋಕ್ ಅವರು, ಪಾಲಳ್ಳಿ ಗುಪ್ತಾ ಸ್ಟಾರ್ನ ಮಾಲೀಕರಾದಂತಹ ಶ್ರೀಯುತ ಗೌರವ ಗುಪ್ತಾ ಅವರು, ಇವರೆಲ್ಲರ ಸಹಕಾರದೊಂದಿಗೆ ಈ ದಿನದ ಭವ್ಯವಾದಂತ ಈ ಅಖಾಡ ಸಜ್ಜಾಗಿ ತಮ್ಮೆಲ್ಲರಿಗೂ ಕುಸ್ತಿಯ ರಸದೌತಣವನ್ನ ತಿರುವುದು. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಗನ್ನಳ್ಳಿ ಪೈಲವಾನ್ ಆನಂದ, ಗನ್ನಳ್ಳಿ ಪೈಲವಾನ್ ಆನಂದ್, ಚೆಲುವರಾಜು ಪಾಲಳ್ಳಿ. ಮಹಿಳೆಯ ಹೆಸರು ಮಹಿಳೆಯ ಹೆಸರೇನು? ಅನಂತ ಅನಂತ ಲಾರಿ ಮಾಲೀಕರಾದಂತ ಲಾರಿ ಸಂಘದ ಮಾಲೀಕರಾದಂತ ರಫೀಕ್ ಸರ್ ಅವರು ಮತ್ತು ಫಯಾಜ್ ಅವರು ಈ ಕುಸ್ತಿಯ ಪೈಲ್ವಾನಗಳನ್ನ ಆಶೀರ್ವದಿಸಲು ಅಖಾಡದ ಮೇಲೆ ಸಜ್ಜಾಗಬೇಕಾಗಿತ್ತು ತಮ್ಮಲ್ಲಿ ಮನವಿ. ಕುಸ್ತಿ ಮುಗಿದ ನಂತರ ಹುಣಸೂರಿನ ಪೈಲವಾನ್ ಬಾಲಾಜಿ, ಮೈಸೂರಿನ ಪೈಲವಾನ್ ಅಸ್ಲನ್. ಭಯ ಒಂದು ನಿಮಿಷ. ಬಂದ್ಯಾ? ಆಯ್ತು. ಈ ಕುಸ್ತಿ ಮುಗಿದ ನಂತರ ಕ್ರೀಡಾಪಟುಗಳಿಗೆ ಆಶೀರ್ವದಿಸಲು ಶ್ರೀಯುತ ಜಾವೀದ್ ಸರ್ ಅವರು ಮತ್ತು ಮಹಾದೇವ್ ಭಾಗವಲ್ ಅವರು ಕೂಡ ಅಖಾಡದ ಹತ್ರ ಬರಬೇಕಾಗಿತ್ತು ತಮ್ಮಲ್ಲಿ ಮನವಿ. ಹುಣಸೂರಿನ ಚೇತನ್, ಕ್ಯಾತ್ಮರಹಳ್ಳಿಯ ಸಂಜಯ್, ತಾವು ಸಹ ಸಿದ್ಧರಾಗಿರ್ಬೇಕು. ಹುಣಸೂರಿನ ಚೇತನ್, ಕ್ಯಾತ್ಮರಹಳ್ಳಿ ಸಂಜಯ್ ಸಿದ್ಧರಾಗಿರ್ಬೇಕು. ದಯಮಾಡಿ ಪೈಲ್ವಾನ್ಗಳ ಆಶೀರ್ವದಿಸಲು ಜಾವೀದ್ ಅವರು ಮತ್ತು ಮಹಾದೇವ್ ಭಾಗವತ್ ಅವರು ಅಖಾಡದ ಹತ್ರ ಸಿದ್ಧರಾಗಬೇಕಾಗಿತ್ತು ತಮ್ಮಲ್ಲಿ ಮನವಿ ಸರ್. ಆಶೀರ್ವಾಗಬೇಕಾಗಿತ್ತು ತಮ್ಮಲ್ಲಿ ಮನವಿ ಸರ್. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.